ನಮಸ್ಕಾರ ಸ್ನೇಹಿತರೆ. ರಾಜಕಾರಣದಲ್ಲಿ ಯಾರು ಪರಮ ಶತ್ರುಗಳಲ್ಲ, ಯಾರು ಪರಮ ಮಿತ್ರರಲ್ಲ ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯೋಗಿ ಅವರನ್ನು ಮುಂದಿಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಈಗ ರಾಜಕೀಯ ದಾಳ ಉರುಳಿಸ್ತಾ ಇದ್ದಾರಾ? ಪದೇ ಪದೇ ಯೋಗಿಜಿ ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಹೊಗಳಿ ಅಟ್ಟಕ್ಕೇರಿಸಿ ಬಹುಪರಾಕ್ ಅಂತ ಇರೋದು ಯಾಕೆ? 2028ರ ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ನ ಕ್ಯಾಪ್ಟನ್ ನಾನೇ ಅಂತ ದೃಢವಾಗಿ ಈಗ ಹೇಳ್ತಾ ಇರೋದು ಯಾಕೆ? ಅದರ ಹಿಂದಿರೋ ಶಕ್ತಿ ಏನು? ಕಡೆಗೂ ಡಿ.ಕೆ. ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಅಭಯ ಸಿಗ್ತಾ ಇಲ್ವಾ? ದಿಲ್ಲಿಯ ವಿಸಿಟ್ ನಂತರ ನಿಜಕ್ಕೂ ಡಿ.ಕೆ. ಇಷ್ಟೊಂದು ಆಕ್ಟಿವ್ ಆಗ್ತಾ ಇರೋದು ಯಾಕೆ? ಸಿದ್ದು ಬಣ ಕನಲಿ ಕಂಗಾಲಾಗೋಗಿದೆಯಾ? ಏನ್ ಈ ವಿಚಾರ? ಇದ್ರ ಬಗ್ಗೆ ಸಂಪೂರ್ಣ ರಿಪೋರ್ಟ್ ಇದೆ. ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಯಾವ ಕಾಂಗ್ರೆಸ್ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಒಬ್ಬೊಬ್ಬರಾಗೆ ಯೋಗಿ ಮೇಲೆ ಇನ್ನಿಲ್ಲದಂತೆ ದಾಳಿ ಮಾಡ್ತಾ ಇರೋ ಈ ಸಂದರ್ಭದಲ್ಲಿ, ಕುಂಭವನ್ನು ವಕ್ರ ದೃಷ್ಟಿಯಿಂದ ನೋಡ್ತಾ ಇರೋ ಈ ಸಂದರ್ಭದಲ್ಲಿ, ಅದೇ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಉಪಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ವಿಭಿನ್ನ ದಾರಿ ತುಳಿದಿದ್ದ್ಯಾಕೆ? ಡಿ.ಕೆ. ಶಿವಕುಮಾರ್ ಅವರಂತೂ ತಮ್ಮ ವಿಷನ್ ಮತ್ತು ಮಿಷನ್ ನಲ್ಲಿ ಕ್ಲಿಯರ್ ಆಗಿದ್ದಾರೆ. ಯಾವುದೇ ಕನ್ಫ್ಯೂಷನ್ ಅವರ ಮುಖಭಾವದಲ್ಲಿ ಕಾಣ್ತಾ ಇಲ್ಲ. ಅದರಲ್ಲೂ ಸಿದ್ದು ಬಣಕ್ಕೆ ಓಪನ್ ಕೌಂಟರ್ ಕೊಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ವರಸೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರೋದು ಯಾಕೆ? ಆ ಕಡೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರು ಹೇಳ್ತಾರೆ, ಕುಂಭಕ್ಕೆ ಹೋಗೋದ್ರಿಂದ, ಕುಂಭ ಸ್ನಾನ ಮಾಡೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ, ಬಡವರ ಹೊಟ್ಟೆ ತುಂಬುತ್ತಾ ಅಂತ. ತಮ್ಮದೇ ಕೈ ನಾಯಕರು ಕುಂಭನ ಟೀಕೆ ಮಾಡ್ತಾ ಇದ್ರೆ, ಅದೇ ಕುಂಭಕ್ಕೆ ಪವಿತ್ರ, ನನ್ನ ಹಿಂದೂ ಧರ್ಮದ ಶ್ರದ್ಧೆ, ನಾನು ಹಿಂದೂವಾಗೆ ಹುಟ್ಟಿದೀನಿ, ಹಿಂದೂವಾಗೆ ಸಾಯ್ತೀನಿ ಅಂತ ರಿಪ್ಲೈ ಕೊಟ್ಟು ಡಿ.ಕೆ. ಶಿವಕುಮಾರ್ ಅವರು ಕುಂಭದಲ್ಲಿ ಮಿಂದೆದ್ದು ಬರ್ತಾರೆ. ಅದು ನೋಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಯುಪಿ ನಲ್ಲಿ ಸ್ವಾಗತ ಮಾಡಿದ್ಯಾರು? ಯೋಗಿಜಿ ಅವರ ಸಚಿವರೇ ಬಂದು ಸ್ವಾಗತ ಮಾಡ್ತಾರೆ ಏರ್ಪೋರ್ಟ್ ಗೆ. ಕುಂಭದ ವ್ಯವಸ್ಥೆಗಳನ್ನ ಬಾಯಿ ತುಂಬಾ ಹೊಗಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು. ಅಲ್ಲಿಗೆ ನಿಂತಿಲ್ಲ ಡಿ.ಕೆ. ಶಿವಕುಮಾರ್ ಅವರ ನಡೆ. ಪುಲ್ವಾಮಾ ದಾಳಿ, ಅದರ ಬಗ್ಗೆ ಹುತಾತ್ಮರಾದವರ ವಿಚಾರದಲ್ಲಿ ಪೋಸ್ಟ್ ಹಾಕಿ ಕಾಂಗ್ರೆಸ್ ಕೆಂಗಣಿಗೆ ಗುರಿಯಾಗಿದ್ರು. ಈಗ ಮಹಾಕುಂಭ ಮುಕ್ತಾಯ ಆಗಿದೆ. 65 ಕೋಟಿಗೂ ಹೆಚ್ಚು ಜನ ಕುಂಭಕ್ಕೆ ವಿಸಿಟ್ ಮಾಡಿರೋರು ಅಂತ ಅಂಕಿ ಸಂಖ್ಯೆಗಳು ಹೊರಬರ್ತಾ ಇದೆ. ಈ ಕುಂಭದ ವ್ಯವಸ್ಥೆ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಈಗ ಹೇಳಿರ್ತಕ್ಕಂತ ವಿಡಿಯೋ ವೈರಲ್ ಆಗ್ತಾ ಇದೆ. ಸುಮ್ನೆ ಬಾಯಿ ಚಪಲಕ್ಕೆ ಹೇಳೋದಲ್ಲ, ಅಷ್ಟು ದೊಡ್ಡ ವ್ಯವಸ್ಥೆನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದಾರೆ ಯುಪಿ ಗವರ್ನಮೆಂಟ್. ಒಂದೋ ಎರಡೋ ಘಟನೆಗಳು ಸಾಮಾನ್ಯ, ಆದ್ರೆ ಸಂಪೂರ್ಣವಾಗಿ ಹೇಳೋದಾದ್ರೆ ಕುಂಭ ವ್ಯವಸ್ಥಿತವಾಗಿ ಮಾಡಿಯಾಗಿದೆ. ಅದರಲ್ಲಿ ಯಾವುದೇ ಅವ್ಯವಸ್ಥೆ ಇಲ್ಲ, ಎಲ್ಲವೂ ಉತ್ತಮವಾಗಿ ಯೋಗಿ ಸರ್ಕಾರದಿಂದ ನಿರ್ವಹಣೆ ಆಗಿದೆ ಅಂತ ಫುಲ್ ಮಾರ್ಕ್ಸ್ ಕೊಡ್ತಾರೆ ಯೋಗಿಗೆ ಶಿವಕುಮಾರ್ ಅವರು. ಯಾರು? ಕಾಂಗ್ರೆಸ್ನ ಉಪಮುಖ್ಯಮಂತ್ರಿ. ಈ ಕಡೆ ಅದೇ ಕಾಂಗ್ರೆಸ್ ಪಕ್ಷ ಯೋಗಿ ಸರ್ಕಾರದ ಕುಂಭದ ವ್ಯವಸ್ಥೆ ವಿರುದ್ಧ ವೈಫಲ್ಯ. ಅದು ಕುಂಭದ ನೀರು ಮಲಿನವಾಗಿದೆ, ಅದರಲ್ಲಿ ಬ್ಯಾಕ್ಟೀರಿಯಾಗಳಿದಾವೆ, ಕಾಯಿಲೆ ಬರುತ್ತೆ, ಚರ್ಮ ರೋಗ ಬರುತ್ತೆ, ಬಡತನ ಹೋಗಲ್ಲ, ಹೊಟ್ಟೆ ತುಂಬಲ್ಲ ಅಂತೆಲ್ಲ ವಾಗ್ದಾಳಿ ಮಾಡ್ತಾ ಇದ್ರೆ, ತಮ್ಮದೇ ಮಿತ್ರ ಪಕ್ಷದ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಅದು ಮೃತ್ಯುಕೂಪ, ಅಲ್ಲಿಗೆ ಹೋಗಬಾರ್ದು ಅಂತ. ಇನ್ನೊಂದ್ ಕಡೆ ಅದೇ ಮಿತ್ರ ಪಕ್ಷ ಲಾಲು ಪ್ರಸಾದ್ ಯಾದವ್ ಅವರು ಫಾಲ್ತು ಕುಂಭ, ಯೂಸ್ಲೆಸ್ ಕುಂಭ ಅಂತಾರೆ. ಆದ್ರೆ ಈ ಕಡೆ ಡಿ.ಕೆ. ಶಿವಕುಮಾರ್ ಅವರು ಯೋಗಿಯ ಕುಂಭದ ವ್ಯವಸ್ಥೆ ಬಗ್ಗೆ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಈಗೇನ್ ಹೇಳುತ್ತೆ ಕಾಂಗ್ರೆಸ್ ಪಕ್ಷ? ಇನ್ನೂ ಬೆಂಕಿಯ ತುಪ್ಪ ಸುರಿಯುವಂತೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಸದ್ಗುರು ಅವರ ಇನ್ವಿಟೇಷನ್ ಮೇಲೆ ತಮಿಳುನಾಡಿಗೆ ಈಶಾ ಫೌಂಡೇಶನ್ಗೆ ಹೋಗಿ ಮಹಾಶಿವರಾತ್ರಿಯಲ್ಲಿ ಪಾಲ್ಗೊಂಡಿದ್ದಾರೆ. ಇದ್ರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಏನು ಅಂದ್ರೆ, ಅದೇ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಸಹ ಪಾಲ್ಗೊಂಡಿರೋದು. ಮೂಲಗಳ ಪ್ರಕಾರ ಡಿ.ಕೆ. ಮತ್ತು ಅಮಿತ್ ಶಾ ಮಧ್ಯೆ ಸೀಕ್ರೆಟ್ ಮೀಟಿಂಗ್ ಆಗಿದೆ. ನಿಮಗೆ ನೆನಪಿರಲಿ, ಕುರ್ಚಿ ಬದಲಾವಣೆ ವಿಚಾರ, ಸಿಎಂ ಹುದ್ದೆ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ ನಲ್ಲಿ ತೀವ್ರ ಮಟ್ಟಕ್ಕೆ ಏರಿದೆ. ನವೆಂಬರ್ ಹೊತ್ತಿಗೆ ಕ್ಷಿಪ್ರ ಕ್ರಾಂತಿ ಆಗೋ ಎಲ್ಲ ಲಕ್ಷಣಗಳು ಇದಾವೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ರನ್ನು ತಮಿಳುನಾಡಿನಲ್ಲಿ ಮೀಟ್ ಆಗ್ತಾ ಇರೋದು ಸಾಕಷ್ಟು ಕುತೂಹಲ ಕೆರಳಿಸಿರೋದು. ಎಐಸಿಸಿಯ ಜನರಲ್ ಸೆಕ್ರೆಟರಿ ಪಿ.ವಿ. ಮೋಹನ್ ಅನ್ನೋರು ಡಿ.ಕೆ. ಶಿವಕುಮಾರ್ ಅವರು ಸದ್ಗುರುರ ಈಶಾ ಫೌಂಡೇಶನ್ ನ ಮಹಾಶಿವರಾತ್ರಿಗೆ ಹೋಗಿದ್ದಕ್ಕೆ ವಿರೋಧ ವ್ಯಕ್ತಪಡಿಸಿದಾರಂತೆ. ಅಂದ್ರೆ ಕಾಂಗ್ರೆಸ್ಸಿಗರಿಗೆ ಈಗ ಡಿ.ಕೆ. ಶಿವಕುಮಾರ್ ಅವರ ನಡೆಯ ಬಗ್ಗೆ ಅನುಮಾನಗಳು ಮೂಡೋದಕ್ಕೆ ಶುರುವಾಗಿದೆ. ಇದು ಯಾವಾಗಿಂದ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ, ಕೆಲವು ತಿಂಗಳ ಹಿಂದೆ ದಿಲ್ಲಿಗೆ ಭೇಟಿ ನೀಡಿದ್ದಾಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಹೈಕಮಾಂಡ್ ಭೇಟಿಯ ನಂತರ ಕದ್ದು ಮುಚ್ಚಿ ಮೋದಿ ಅವರನ್ನು ಸಹ ಭೇಟಿ ಮಾಡಿದ್ರು. ಆಗ ಹೈಕಮಾಂಡ್ ಕೆಂಗಣ್ಣಿಗೆ ಗುರಿಯಾಗಿದ್ರು ಸಹ. ಈಗ ಮಹಾಶಿವರಾತ್ರಿಯ ನೆಪದಲ್ಲಿ ಈಶಾ ಫೌಂಡೇಶನ್ ನ ತಮಿಳುನಾಡಿನಲ್ಲಿ ಅಮಿತ್ ಶಾ ರನ್ನ ಮೀಟ್ ಆಗಿರೋದು. ಇದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರು ಇನ್ನೊಂದು ದಾಳ ಹೊರಡಿಸಿದ್ದಾರೆ. ಅದು 2028ರ ನಾಯಕತ್ವದ ದಾಳ. ಸರ್ಕಾರಿ ನೌಕರರ ಸಮಾವೇಶದಲ್ಲೂ ಇದನ್ನ ಹೇಳಿದ್ರು. ಸೋತ ಕಾಂಗ್ರೆಸ್ ಅಭ್ಯರ್ಥಿಗಳ ಜೊತೆ ಮೀಟಿಂಗ್ ಮಾಡಿದಾಗ್ಲೂ ಸಹ ಈ ಮಾತನ್ನ ಹೇಳಿದ್ರು. ಈಗ ದಿಲ್ಲಿಗೆ ಹೈಕಮಾಂಡ್ ಮೀಟ್ ಮಾಡಿ ಬಂದು
ಮತ್ತದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಏನದು? 2028ರಲ್ಲೂ ಸಹ ನನ್ನದೇ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಚುನಾವಣೆ ಎದುರಿಸುತ್ತೆ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಅಭಯ ಹಸ್ತ ಕೊಟ್ಬಿಡ್ತಾ ಡಿಕೆಗೆ. ರಾಜಣ್ಣ ಅವರಾಗಿರ್ಲಿ, ಸತೀಶ್ ಜಾರಕಿಹೊಳಿ ಅವರಾಗಿರ್ಲಿ, ಪರಮೇಶ್ವರ್ ಅವರಾಗಿರ್ಲಿ, ಎಷ್ಟೇ ವಾಗ್ದಾಳಿ ನಿಮ್ಮ ಮೇಲೆ ಮಾಡಿದ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೆಪಿಸಿಸಿ ಅಧ್ಯಕ್ಷ ಹುದ್ದೆನ ಮುಟ್ಟೋದಿಕ್ ಹೋಗೋದಿಲ್ಲ. ನೀವೇ ಉಪಮುಖ್ಯಮಂತ್ರಿಯಾಗಿ ಮುಂದುವರಿತೀರಾ. ನವೆಂಬರ್ ವರೆಗೂ ಇನ್ನು ಸಿಎಂ ಬದಲಾವಣೆಗೆ ಟೈಮ್ ಇದೆ. ಕಾದು ನೋಡಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ಅಭಯನ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಡಿಕೆಗೆ. ಆ ಒಂದು ಬಲದಿಂದನೇ ಡಿ.ಕೆ. ಶಿವಕುಮಾರ್ ಅವರು ಈಗ ಮತ್ತೆ ಪುನರುಚ್ಚರಿಸ್ತಾ ಇರೋದು 2028ಕ್ಕೂ ನಂದೇ ನಾಯಕತ್ವ, ನಾನೇ ಕ್ಯಾಪ್ಟನ್ ಅಂತ. ಅದು ತಾನೇ ಲೀಡರು, ತನ್ನ ಲೀಡರ್ಶಿಪ್ ನಲ್ಲೇ ಕಾಂಗ್ರೆಸ್ ಪಕ್ಷ 28ರ ಎಲೆಕ್ಷನ್ ಎದುರಿಸುತ್ತೆ ಅನ್ನೋದನ್ನ ಯಾವ ರೀತಿ ಸಮರ್ಥನೆ ಮಾಡ್ಕೋತಾರೆ ಗೊತ್ತಾ? ನನಗೆ ಫೇಸ್ ವ್ಯಾಲ್ಯೂ ಇದೆ, ವೈಬ್ರೇಷನ್ ಇದೆ, ಚಾರ್ಮ್ ಇದೆ, ಚರಿಸ್ಮಾ ಇದೆ. ತಮಿಳುನಾಡು, ಆಂಧ್ರ ಪ್ರದೇಶ, ಒಡಿಶಾ, ದಿಲ್ಲಿ, ಹಿಮಾಚಲ್ ಪ್ರದೇಶ, ರಾಜಸ್ಥಾನ್, ಮಧ್ಯಪ್ರದೇಶ ಇಲ್ಲೆಲ್ಲ ನನ್ನನ್ನ ಕರೀತಾರೆ. ಅದೇ ನಿಮ್ಮನ್ನ ಕರೀತಾರ ಅಂತ ಪತ್ರಕರ್ತರಿಗೆ ಪ್ರಶ್ನೆ ಮಾಡ್ತಾರೆ ಡಿಕೆ. ಅಂದ್ರೆ ಅವರು ಪ್ರಶ್ನೆ ಮಾಡ್ತಾ ಇರೋದು ಸಿದ್ದರಾಮಯ್ಯನವರ ಬಣಕ್ಕೆ ಇಂಡೈರೆಕ್ಟ್ ಆಗಿ. ಪಕ್ಷದಲ್ಲಿ ನನ್ನ ಚಾರ್ಮು, ಚರಿಸ್ಮಾ ಎಲ್ಲ ಇದೆ. ನೀವು ಎಷ್ಟೇ ನನ್ನ ವಿರುದ್ಧ ಟೀಕಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು ಹೈಕಮಾಂಡ್ ನನ್ನ ಬೆನ್ನಿಗಿದೆ, ಏನೂ ಮಾಡೋದಿಕ್ಕೆ ಸಾಧ್ಯ ಇಲ್ಲ ಅಂತ ಡಿಕೆ ಅವರು ಸಿದ್ದು ಬಣಕ್ಕೆ ಕೌಂಟರ್ ಕೊಡ್ತಾ ಇದ್ದಾರ. ಮೊನ್ನೆ ಡೆಲ್ಲಿನಲ್ಲಿ ಎಲೆಕ್ಷನ್ ಆಯ್ತಲ್ಲ, ಕಾಂಗ್ರೆಸ್ ಪರ ಉಚಿತ ಗ್ಯಾರಂಟಿಗಳನ್ನ ದಿಲ್ಲಿಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡಿ ಬಂದವರು ಯಾರು ಗೊತ್ತಾ? ಇದೇ ಡಿ.ಕೆ. ಶಿವಕುಮಾರ್ ಅವರು. ಡೆಲ್ಲಿಯ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸ್ಟಾರ್ ಕ್ಯಾಂಪೈನರ್ ಆಗಿದ್ರು. ಅದನ್ನೇ ಅವರು ಬೊಟ್ಟು ಮಾಡಿ ತೋರಿಸಿರೋದು. ನಿಮ್ಮಲ್ಲಿ ಯಾರನ್ನಾದ್ರೂ ಸ್ಟಾರ್ ಕ್ಯಾಂಪೈನರ್ ನ ಮಾಡಿದಾರ? ಖುದ್ದು ಸಿದ್ದರಾಮಯ್ಯನವರೇ ಯಾವ್ದಾದ್ರು ರಾಜ್ಯಕ್ಕೆ ಹೋಗಿ ಕಾಂಗ್ರೆಸ್ ಪಕ್ಷದ ಪರ ಪ್ರಚಾರ ಮಾಡಿ ಬಂದಿದಾರ? ನನ್ನನ್ನ ಕರೀತಾರೆ, ನಾನು ಹೋಗಿದ್ದೀನಿ ಅಂದ್ರೆ ನನಗೆ ಫೇಸ್ ವ್ಯಾಲ್ಯೂ ಇದೆ, ಆ ವೈಬ್ರೇಷನ್ ಇದೆ, ಚಾರ್ಮ್ ಇದೆ. ಹಾಗಾಗಿ ನನ್ನ ಮುಖಕ್ಕೆ ಬೆಲೆ ಕೊಟ್ಟು ಹೈಕಮಾಂಡ್ ನನಗೆ ಮಣೆ ಹಾಕುತ್ತೆ ಅನ್ನೋ ಸಂದೇಶನ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ ಡಿಕೆ ಸಿದ್ದು ಬಣಕ್ಕೆ. 89-90ರಿಂದನೂ ನಾನು ಮಂತ್ರಿಯಾಗಿ, ಶಾಸಕನಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ, ಪಕ್ಷದ ಅಧ್ಯಕ್ಷನಾಗಿ 5 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನನ್ನನ್ನ ಪಕ್ಷ ಗುರುತಿಸಿದೆ. ಇಷ್ಟೆಲ್ಲ ಜವಾಬ್ದಾರಿ ಪಕ್ಷ ನನಗೆ ಕೊಟ್ಟಿರೋದು ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲ. ಹಾಗಾಗಿ 2028ಕ್ಕೆ ನನ್ನದೇ ನಾಯಕತ್ವ ಅಂತಾರೆ ಡಿ.ಕೆ. ಶಿವಕುಮಾರ್. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಡೆಲ್ಲಿಯ ಭೇಟಿ ಸ್ವಲ್ಪ ಖಡಕ್ ಆಗೇ ಇತ್ತು. ಮೊದಲೆಲ್ಲ ಇಷ್ಟೊಂದು ಖಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಮಾತಾಡ್ತಾ ಇರಲಿಲ್ಲ. ಈಗ ಡೈರೆಕ್ಟ್ ಆಗಿ ವೇಣುಗೋಪಾಲ್ ಅವರಿಗೆ ಹೇಳಿದರೆ, ಈ ಸಂದೇಶನ ನೀವು ಸೋನಿಯಾ ಗಾಂಧಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಲುಪಿಸಿ. ನನ್ನ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಲ್ಲಿ ಪ್ರತಿದಿನ ವಾಗ್ದಾಳಿ ನಡೀತಾ ಇದೆ. ಕೆ.ಎನ್. ರಾಜಣ್ಣ ಅವರು ಅನಾವಶ್ಯಕವಾಗಿ ಮಾತಾಡ್ತಾರೆ, ಅವರ ಬಾಯಿಗೆ ಬೀಗ ಹಾಕಿ ಮುಂದಿನ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲಿ ಅವರಿಗೆ ಕೋಕ್ ಕೊಡಿ. ಈಗೇನಾದ್ರೂ ನೀವು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡೋದಕ್ಕೆ ಹೊರಟ್ರೆ ಮುಂದೆ ZP ಮತ್ತು TP ಎಲೆಕ್ಷನ್ ಬರ್ತಾ ಇದೆ. ಹೊಸಬರಿಗೆ ಹೊಂದಿಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಪೂರ್ತಿ ಕೇಡರ್ನ ಚೇಂಜ್ ಮಾಡ್ಬೇಕಾಗತ್ತೆ. ಇದರಿಂದ ಪಕ್ಷಕ್ಕೆ ಹಿನ್ನಡೆಯಾಗುತ್ತೆ. ಈಗಾಗ್ಲೇ ನಾನು 100 ಕಾಂಗ್ರೆಸ್ ಭವನ ಕಟ್ಟೋದಿಕ್ಕೆ ಕ್ರಮ ಕೈಗೊಂಡಿದ್ದೇನೆ. ಪರಾಜಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಸಭೆ ಮಾಡಿದ್ದೇನೆ. ಪಕ್ಷ ಸಂಘಟನೆಗೆ ಬೇಕಾದ ಎಲ್ಲ ಕ್ರಮಗಳನ್ನು ಆಲ್ರೆಡಿ ತೆಗೆದುಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸರಿಯಲ್ಲ. ಈ ರೀತಿ ಅವರು ಸಮರ್ಥವಾಗಿ ತಮ್ಮ ಪರವಾಗಿ ವಾದ ಮಂಡನೆ ಮಾಡಿದರೆ ಹೈಕಮಾಂಡ್ ಮಟ್ಟದಲ್ಲಿ. ನೀವ್ ಹೇಳೋ ಪ್ರಕಾರ ಅಧ್ಯಕ್ಷ ಹುದ್ದೆನ ಬಿಟ್ಕೊಡೋದಕ್ಕೆ ರೆಡಿ. ಅಧಿಕಾರ ಹಂಚಿಕೆ, ಸಿಎಂ ಹುದ್ದೆ ಬದಲಾವಣೆಗೆ ಸಂಬಂಧಪಟ್ಟಂತೆ ನನಗೆ ಕ್ಲಾರಿಟಿ ಕೊಡಬೇಕು. ನೀವೇ ಹೇಳಿದ ರೀತಿ ನಂಬಿಕೊಂಡು ನಾನು ಕಾಯ್ತಾ ಇದ್ದೀನಿ. ಕೊಟ್ಟ ಮಾತಿನ ರೀತಿ ಅಧಿಕಾರ ಹಸ್ತಾಂತರ ಆಗ್ಲೇಬೇಕು ಅನ್ನೋ ಮೆಸೇಜ್ ನ ವೇಣುಗೋಪಾಲ್ರಿಗೆ ಹೇಳಿದರೆ ಹೈಕಮಾಂಡ್ಗೆ ತಲುಪಿಸೋದಿಕ್ಕೆ. ಇದಕ್ಕೆ ಸಿದ್ದು ಬಣದಿಂದ ಸಹ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವ್ರು ಏನ್ ಹೇಳಿದ್ದಾರೆ? ಸಿಎಂ ಕುರ್ಚಿ ಮೇಲೆ ಕೂತಿರೋದು ಬೆಂಕಿ, ಅದನ್ನು ಮುಟ್ಟೋದಿಕ್ಕೆ ಹೋದ್ರೆ ಕೈ ಸುಟ್ಟೋಗುತ್ತೆ. ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಇಳಿಸೋದು ಸಾಧ್ಯನೇ ಇಲ್ಲ, ಕುರ್ಚಿ ಖಾಲಿ ಇಲ್ಲ ಅಂತ ಡಿಕೆಗೆ ಟಾಂಗ್ ಸಹ ಕೊಟ್ಟಿದ್ದಾರೆ ಜಮೀರ್ ಅಹಮದ್ ಖಾನ್. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಂಗ್ರೆಸ್ ಬೆಳವಣಿಗೆಗಳು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.